ಈಗ ನಾನು ಮತ್ತೆ ಇವರು ಪುತ್ತೂರು ಜಾತ್ರೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಐ ಮಾಡಿ ಇವ್ರನ್ನ ಹಾಯ್ ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ನಾನು ಕಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಳೆ ಬಂದು ನೋಡಿ ಎಷ್ಟು ಚೆಂದ ಉಂಟು ವೆದರ್ ಅಂತ. ಇವತ್ತು ನೀರು ಬಿಡಬೇಕು ತೋಟಕ್ಕೆ, ಹೂವಿನ ಗಿಡಕ್ಕೆ ಅಂತ ಇಲ್ಲ, ಚೆಂದ ಮಂಜು ಮಂಜು ಉಂಟು ನೋಡಿ. ನಮಗೆ ಬೇಕಾದಷ್ಟು ಸಲ ಮಳೆ ಬಂತು. ಕಡಿ ಎಷ್ಟು ಚೆಂದ ಉಂಟು ಹೂ ಗಿಡ ಎಲ್ಲ ನೋಡಿ. ನೀರುಂಟಲ್ಲ. ಏಪ್ರಿಲ್ 18ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲ ಕೂಡ ಹ್ಯಾಪಿ ಬರ್ತ್ಡೇ. ಚಂಪಾವತಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ವಿಶಾಖ ಅವ್ರದ್ದು ಬರ್ತ್ಡೇ ಅಂತ. ವಿಶಾಖ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 18ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇದು ಕೆಲಸ ಮುಗಿಸಿ ದನಗಳನ್ನು ಕರ್ಕೊಂಡು ಬಂದವರೆಗೆ ಕಟ್ಟಿದ್ದೆವು ನಾನು ಮತ್ತು ಅಕ್ಕ. ಈಗ ಬಚ್ಚವು ತರಲಿಕ್ಕೆ ಹೋಗ್ತಿದ್ದೇವೆ. ನಿನ್ನೆ ಮಳೆ ಜೋರು ಬಂದಿದೆ, ಹಾಗಾಗಿ ಸ್ವಲ್ಪ ಕಟ್ಟಲಿಕ್ಕೆ ಕಷ್ಟ. ನಾವು ಗೋಣಿಯಲ್ಲಿ ತುಂಬಿಸಿ ತಗೊಂಡು ಹೋಗೋದು. ನಿನ್ನೆ ತಗೊಂಡು ಬರಲಿಲ್ಲ, ಮತ್ತು ಸಗಣಿ ಆಗ್ತದಲ್ಲ, ಇವತ್ತು ಗ್ಯಾಪ್ ಬಿಟ್ಟರೆ ಅಂತೇಳಿ ಈಗ ಒಂದು ಗೋಣಿ ತಗೊಂಡು ಹೋಗುವ. ನಿನ್ನೆ ಒಂದು ಕಡೆ ನೋಡಿದ್ದೇವೆ ಇಬ್ಬರು. ಹಾಗೆ ನಾವಿಲ್ಲಿ ಬಜಾವ್ ರಾಶಿ ಮಾಡಿದ್ವಿ, ಸ್ವಲ್ಪ ಇಲ್ಲಿ ಉಳ್ಕೊಂಡಿತ್ತು. ಸೊ ಈಗ ಹೊರಡ್ತಾ ಇದ್ದೇವೆ ನೋಡಿ. ಅನ್ನಿ ತಗೊಂಡು ಹೋಗ್ತಾ ಇದ್ದಾಳೆ ಮುಂದೆ. ಇವತ್ತು ನನಗೆ ಮತ್ತು ಗಣಿಗೆ ಒಂದು 4 ಗಂಟೆ ಮೇಲೆ ಸಂಜೆ ಪುತ್ತೂರು ಜಾತ್ರೆಗೆ ಹೋಗಲಿಕ್ಕೆ ಉಂಟು. ಹಾಗೆ ಸುಮಾರು ದಿವಸದಿಂದ ಹೋಗಬೇಕು ಅಂತ ಇವರಿಗೊಂದು ಆಸೆ. ಇವರು ಮುಂಚೆ ಪುತ್ತೂರಲ್ಲಿ ವರ್ಕ್ ಮಾಡ್ತಾಯಿದ್ರು, ಹಾಗಾಗಿ ಅವರಿಗೆ ಅಲ್ಲಿ ತುಂಬ ಕ್ಲೋಸು, ಅಂದರೆ ಊರು ಅಲ್ಲಿದು ಪರಿಸರ ಎಲ್ಲರೂ ಕೂಡ ಹತ್ತಿರ. ಹಾಗಾಗಿ ಹೋಗಬೇಕು ಅಂತ. ನನಗೆ ಅದರಷ್ಟು ಕನೆಕ್ಷನ್ ಇಲ್ಲ. ನಾವು ಚಿಕ್ಕ ಇರುವಾಗ ಹೋಗ್ತಾ ಇದ್ವಿ, ಆದರೆ ಈಗ ಇವರನ್ನು ಮದುವೆ ಆದಮೇಲಿಂದ ಈಗ 2ನೇ ಸಲದ್ದು ಹೋಗ್ತಿರೋದು. ಹಾಗೆ ಹುಲ್ಲೊಂದು ಬೇಗ ಮಾಡುವ ಅಂತೇಳಿ ಅಕ್ಕನಿಗೆ ಕಷ್ಟ ಆಗ್ಬಾರ್ದು ಮತ್ತು ನನಗಿಂತ ಮುಂಚೆನೇ ಹುಲ್ಲು ಮಾಡಿ ಒಂದು ಕಟ್ಟ ಮಾಡಿ ಇಟ್ಟು ಹೋಗುವ ಅಂತ. ಮತ್ತು ನಿನ್ನೆ ಜೋರು ಮಳೆ ಬಂದದ್ರಿಂದ ಹೊಳೆಯಲ್ಲಿ ನೀರು ಕೂಡ ಜಾಸ್ತಿ ಆಗಿ, ತೋಟದಲ್ಲಿ ಸಹ ನೀರು ತುಂಬ ಚೆಂದ ಬಂದಿದೆ ನೋಡಿ. ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಇವಾಗ. ಇಟ್ಕೊಳ್ಳಿ ನೀರು ಎಷ್ಟು ಚೆಂದ ಹರಿತಾ ಉಂಟು ಅಂತ. ಟಿಂಕಿಗೆ ನೀರಲ್ಲಿ ಕೂತ್ಕೊಳ್ಳಿಕ್ಕೆ ಆಸೆ, ಆದರೆ ಅವನಿಗೆ ಧೈರ್ಯ ಇಲ್ಲ ನೋಡಿ. ಅಲ್ಲಿ ಸೈಡಲ್ಲಿ ನಿಂತು ನೋಡೋದು. ಕೂರ ಬರಲಿಲ್ಲ, ಸೆಕೆ ಇಲ್ಲ, ಹೋಗೋದಿಲ್ಲ, ಸೆಕೆ ಇಲ್ಲ ಇವತ್ತು, ಹೋಗು. ಅವನಿಗೆ ತಂಪಾಗಿದೆ ಅಂತ ಕೂರನಿಗೆ. ಕೂರ ನೋಡಿ ಇಲ್ಲಿದ್ದಾನೆ. ಕೂಚ ಕೂಚ. ಟಿಂಕಿ ಮಾತ್ರ ಅಲ್ಲಿ ಹೋಗಿ ನೀರು ಕುಡಿದ, ಅವನಿಗೆ ಇಲ್ಲಿಂದ ತಲುಪುವುದಿಲ್ಲ. ಅದಕ್ಕೆ ನಾವು ಇಲ್ಲಿ ಹುಲ್ಲಿರಿತಿದ್ದೇವೆ ಆಯಿತಾ. ಇದು ನೋಡಿ ಕೆಂಪು
ಗಾಂಧಾರಿ ಮೆಣಸು ಹಣ್ಣಾಗಿ ಯಾವ ಥರ ಉಂಟು ಅಂತ. ಹಕ್ಕಿಗಳಿಗೂ ಸಹ ಇಂಟ್ರೆಸ್ಟ್ ಇಲ್ವಾ ಅಂತಿದ್ದಾನೆ ತಿನ್ನಲಿಕ್ಕೆ, ಇಲ್ಲಾದರೆ ಒಂದು ಕೂಡ ಉಳಿದಿಲ್ಲ. ಬಲ್ಲೆಯಲ್ಲಿ ಹಾಂ, ಇಲ್ಲಿ ಹುಲ್ಲಿತ್ತು, ಅದನ್ನು ಅಕ್ಕ ಹೀಗೆ ಗುಂಟು ಹಾಕಿ ಕಟ್ಟಿದ್ಲಿ. ಈಗ ಅದರಲ್ಲಿರುವ ಬಳ್ಳಿಯನ್ನೆಲ್ಲ ಸಾಯಿಸಿ, ಅಂದರೆ ಇದೊಂದು ಬಳ್ಳಿ ಬಂದರೆ ಉಂಟಲ್ಲ ಗಿಡ ಎಲ್ಲ ಹಾಳಾಗ್ತದೆ, ಸುತ್ತಿಕೊಂಡಿತ್ತು, ಅದನ್ನೀಗ ಕಟ್ಟಿದ್ದು. ಇನ್ನು ಇದು ನಾಳೆಗೆಲ್ಲ ಉಳಿತದಂತ ಗೊತ್ತಿಲ್ಲ, ಇವತ್ತಿಗೆ ಅಂತೂ ಚೆಂದ ಕಾಣ್ತಾ ಉಂಟು ನೋಡಿ, ಕೆಂಪು 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 ಇಡೀ ಗಿಡದಲ್ಲಿ ಅದೇ ಉಂಟು. ಮತ್ತು ಅಕ್ಕ ಅಲ್ಲಿ ನೋಡಿ ಬಿಸಿಲು ಕಾಣ್ತದೆ, ಅಲ್ಲಿ ಹುಲ್ಲಿರ್ತದೋ, ಹುಲ್ಲು ಬೆವರಿ ಚಂಡಿಯಾಗಿ ಹೋಗಿದ್ದೇವೆ, ಅಷ್ಟು ಬಿಸಿಲಿಗೆ ತಲೆ ಸುತ್ತಾ ಉಂಟು, ಕಣ್ಣೆಲ್ಲ ಕಪ್ಪಾಗ್ತಾ ಉಂಟು. ಹಾಗೆ ಹುಲ್ಲಾಯಿತು, ಇನ್ನು ಕಟ್ಟ ಇಟ್ಟು ಹೋಗೋದು. ಅಕ್ಕ ನೋಡಿ, ಇದು ನಮ್ಮ ಪರಿಸ್ಥಿತಿ, ಎಲ್ಲ ಚಂಡಿಯಾಗಿ ನೀರು ಸುರಿತಾ ಉಂಟು. ನಮಗೆ ಹೀಗೆ ವರ್ಕ್ ಮಾಡಿ ಬೆವರು ಹೋಗ್ತದೆ. ಕೆಲವರೆಲ್ಲ ಆಫೀಸಲ್ಲೇ ಕೂತವರಿಗೆ ಹಾಗೆ ಬೆವರು ಹೋಗೋದಿಲ್ಲ, ಅವರೆಲ್ಲ ಹೀಗೆ ಒಮ್ಮೆ ವರ್ಕ್ ಮಾಡಬೇಕು, ಆಗ ಒಂಥರ ಖುಷಿ ಆಗ್ತದೆ. ಮತ್ತು ನಿದ್ದೆ ಎಲ್ಲ ಚೆಂದ ಬರ್ತದೆ. ಬೆವರು ಯಾವ ದಿವಸ ಹೋಗಿರ್ತದೆ ಜಾಸ್ತಿ, ಆ ದಿವಸ ಒಳ್ಳೆ ನಿದ್ದೆ ಬರ್ತದೆ ಅಂತ ನಾನು ಅಂದ್ಕೊಳ್ಳೋದು. ನನಗೆ ಡೈಲಿ ನಿದ್ದೆ ಬರ್ತದೆ. ನಮ್ಮದು ಹುಲ್ಲು ಹಿರಿದಾಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ ಅನ್ನಿ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ದೊಡ್ಡ ಕಟ್ಟ ಉಂಟು. ಈಗಳಿ ನಮ್ಮ ನಂದಿ ಮತ್ತು ಶಂಭು ಸುಮಾರು ಸಮಯ ನಂತರ ಒಟ್ಟಿಗೆ ಕೂತಿದ್ದಾರೆ ಇಬ್ಬರು ಸಹ. ನಂದಿ ಇವನನ್ನು ಪ್ರೀತಿ ಮಾಡೋದು. ಅಯ್ಯಿ ನಿದ್ದೆ ಬಿಟ್ಟಿಟ್ಟು ನಮ್ಮ ಕಜ್ಜ ನೋಡಿ ಇಲ್ಲಿದ್ದಾನೆ, ಗೊಳಿ ಉದ್ದಕ್ಕೆ ಮಲಗಿದ್ದಾನೆ ಕಜ್ಜ. ಪಿಂಕಿಗೆ ಕಣ್ಣೊಂದು ಕಾಣುವುದಿಲ್ಲ ಮಾತ್ರ, ಬೊಗಳ್ದಿವಳಿಗೆ ಆಟ ಕೂರ ಎಂತಾಯ್ತು ಅಂತ ನೋಡುದು. ಮಲಗಿದ್ದಾನೆ ಆಯ್ತಾ. ಇವ ನೋಡಿ ಕಜ್ಜು ನಮ್ಮ ಬಾಲದಲ್ಲಿ ಆಟ ಆಡೋದು. ಯಾರ್ದಿದ್ದು ಬಾಲ? ಹಾಂ ಕಜ್ಜು ಎಂತ ಮಾಡುದಣ್ಣ? ತೆಗಿ ಮುಂಚೆನೇ ಬಾಲವನ್ನು ಮುಟ್ಟಿದರೆ ಸಾಕು, ಅವನಿಗೆ ಹೆದರಿಕೆಯಲ್ಲಿ ಬೊಬ್ಬಡಿತಾನೆ ಅವ. ಇದು ಯಾರ್ದು? ಹಾಂ ಬಾಲ ಯಾರ್ದು? ಹಾಂ ಬಾಲ ಯಾರ್ದು ಕಜ್ಜ? ಅವ ನೋಡಿ ಅಮ್ಮನಾಗೆ ಸುಮ್ಮನೆ ಮಲಗಿದ್ದಾನೆ ಟಿಂಕಿ. ಮಧ್ಯಾಹ್ನ ಊಟ ಮಾಡಿ ಅಪ್ಪ ಅಕ್ಕ ಎಲ್ಲರೂ ಮಲಗಿದ್ದರು, ನಾನು ಇವರಿಗೆ ವೆಯ್ಟ್ ಮಾಡ್ತಾಯಿದ್ದೇನೆ, ಇವರು ರಜೆ ತಗೊಂಡಿದ್ದಾರೆ. ಹಾಗೆ ಗಜ್ಜು ಮಧ್ಯಾಹ್ನ ಮೇಲೆ ರಜೆ ತಗೊಳ್ಳೋದು ಗನ್ನಿ, ಆಮೇಲೆ ಪುತ್ತೂರಿ ಹೋಳಿಗೆ ಉಂಟಲ್ಲ. ಗಜ್ಜು ಗಜ್ಜು ಮುದ್ದು ಗಜ್ಜು ಮುದ್ದು ಗಜ್ಜು ಮುದ್ದು ಗಜ್ಜು ಮುದ್ದು ಗಜ್ಜು. ಏಕಜ್ಜು ಏಕಜ್ಜು ಕಳ್ಳ ಕಜ್ಜು ಏಕಜ್ಜು. ನಿನ್ನ ತಮ್ಮನ ತಂಗಿಗೆ ಯಾರಿಗಾದ್ರೂ ಇರಲಿ ಮಾರಾಯ ಸ್ವಲ್ಪ. ಮಧ್ಯಾಹ್ನ ಆಗಿ ಸಂಜೆ ಕೂಡ ಆಯಿತು, ಊಟ ಮಾಡಿ ರೆಸ್ಟ್ ಮಾಡಿ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿಯಾಕಿ ಈಗ ನಾನು ಮತ್ತೆ ಇವರು ಪುತ್ತೂರು ಜಾತ್ರೆಗೆ ಹೊರಟಿದ್ದೇವೆ. ಲಾಸ್ಟ್ ಇಯರ್ ಸಹ ಹೋಗಿದ್ವಿ, ನಾವು ಬ್ರಹ್ಮರಥಕ್ಕೆ ಹೋದ್ದು. ನಾನು ಇಲ್ಲಿಂದ ಹೋಗಿ ಅವ್ರನ್ನ ನಾನು ಪುತ್ತೂರಿಂದ ಪಿಕ್ ಮಾಡಿದರು. ಈ ಸಲ ಇಬ್ಬರು ಒಟ್ಟಿಗೆ ಹೋಗ್ತಿದ್ದೇವೆ. ಬರುವಾಗ ರಾತ್ರಿ ಆಗ್ಬೋದು, ಎಷ್ಟು ಗಂಟೆ ಆಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ಬಂದಾಗ 1 ಗಂಟೆ ಆಗಿತ್ತು ಮಧ್ಯರಾತ್ರಿ. ಹಾಗೆ ನೋಡುವ ಇವತ್ತು ಎಷ್ಟು ಹೊತ್ತಾಗ್ತದೆ ಅಂತ. ಬ್ರಹ್ಮರಥ ತೇರು ಮುಂದೆ ಹೋದಾಗೆ ಮತ್ತು ನಾವು ಬರೋದು ಮನೆಗೆ.
ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಐ ಮಾಡಿ. ಇವರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆಯಿತು, ಸಿಗುವ. ಹೊರಾಂಗಣದ ಉತ್ಸವದ ಬಳಿಕ ಶ್ರೀ ಮಹಾಲಿಂಗೇಶ್ವರ ದೇವರು ಬ್ರಹ್ಮರಥದ ಬಳಿ ಶೋಭಾಡಿ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು ಅಂತ ಹೇಳಿಕೊಳ್ತಾ ಇದ್ದೇವೆ. ಶೋಭಾಡಿ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. Berjam.